ತಿರ್ಸ್ತಾನೆ ಲೂಸ್ ನಾನು ಹೆಂಗೋ ನಾವು ಬಚಾವಾಗಿದ್ದೀವಿ. ಕಾರ್ ಡೀಸೆಲ್ಲು ಕುಡಿತೈತೆ, ನಾವು ಕುಡಿಸ್ತಾ ಇದ್ದೀವಿ. ಬಸ್ ನೋಡ್ತಾ ಇದ್ರೆ ಯಾರು ಟಾಪ್ 5 ಕಂಟೆಸ್ಟೆಂಟ್ಸ್ ಮೊಟ್ಟೆ ತೇಲುತ್ತಾ ಮುಳುಗುತ್ತಪ್ಪ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಕಾರಲ್ಲಿ ಇವಾಗ ಫ್ಯೂಲ್ ಇಲ್ಲ, ಫ್ಯೂಲ್ ಹಾಕ್ಸ್ಬೇಕು. ಫುಲ್ ಇಲ್ಲಿದೆ. ಎಷ್ಟಪ್ಪ ಅಣ್ಣ? ಫುಲ್ ಟ್ಯಾಂಕ್ ಹಾಕ್ಬಿಡೋಣ. ಟಾಪ್ ಅಪ್ಪ ಫುಲ್ ಟ್ಯಾಂಕ್ ಅರ ಫುಲ್ ಟ್ಯಾಂಕ್ ಹಾಕ್ಬಿಡೋಣ. ಹಾಂ 54 ಲೀಟರ್ಸ್. ಇನ್ನೂ 6 ಲೀಟ್ರ್ ಇಡ್ಸುತ್ತೆ ಟಾಪ್ ಅಪ್ ಮಾಡಿಸಿದ್ರೆ ಸಾಕು. ಡೀಸೆಲ್ ಫಿಲ್ ಆಯಿತು. ಇವಾಗ ಹೋಗ್ತಾ ಇರೋದು ನಾವು ಎಲ್ಲಿಗಂದರೆ, ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ಎಲ್ಲಿಗಂತ. ನಾವು ಹೋಗ್ತಿರೋದು ಧರ್ಮಸ್ಥಳಕ್ಕೆ. ನಾವು ಬಿಟ್ಟಿದ್ದು 2 o'clockಗೆ. ರೀಚ್ ಎಷ್ಟು ಗಂಟೆಗೆ ಆಗ್ತೀವೋ, ಇವತ್ತು ಆಗ್ತೀವಿ. ಆದರೆ ಹೋಗಿ ದರ್ಶನ ಆಗುತ್ತೆ. ಇವತ್ತು ಮಾಡ್ತೀವ ನಾಳೆ ಮಾಡ್ತೀವ ನೋಡೋಣ. ನಮ್ಮ ಕಡೆ ಏನು ಮಾಡ್ತಿದ್ದಾರೆ ಕೆಲಸಗಳು, ಈ MP MLA ವೇಸ್ಟ್. ಸುಮ್ಮನೆ ರೋಡುಗಳು ನೋಡಿ ಹೆಂಗಿದೆ, ಹಿಂಗೆಲ್ಲ ಹಾಕಿದ್ರೆ ಹೆಂಗೆ ನಾವು ಹೋಗೋದು? ಕಾರ್ಗಳು ಪಾಪ ಚೆನ್ನಾಗಿರೋರು ತೊಗೊಂಡಿರೋದೆಲ್ಲ ಹೆಂಗೆ ಓಡಿಸೋದು? ಗಾಡಿಗಳವ್ರು ಪಾಪ ಮಳೆಗಳು ಬಿದ್ದಾಗ ಹೆಂಗೆ ಹೋಗೋದು? ಏನು ಮಾಡ್ತವ್ರು ಮನೇಲಿ ಕುತ್ಕೊಂಡು ಅಂತ ಗೊತ್ತಿಲ್ಲ. ಏನವ್ವ ರಾಜ್ಕುಮಾರ್, ಏನು ಹೇಳ್ತೀಯ? ಲೇ ಏನಲ್ಲೇ ನಿಮ್ಮ ಮೇಲೆ ಎಲ್ಲ ವೇಸ್ಟ್ ಅಲ್ಲಿ. ಏನು ಹಿಂಗೆ ಮಾಡಿದ್ರೆ ಹೆಂಗಲ್ಲಿ? ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ದಿರಾ, ಸುಮ್ಮನೆ ರೋಡ್ ಟ್ಯಾಕ್ಸ್ಗಳು ಅವೆಲ್ಲ ಕಟ್ಸ್ಕೊತಾರೆ, ಮಾಡೋಕ್ಕೆ ಕೆಲಸ ಇಲ್ದಿರಾ. ಫಸ್ಟ್ ಈ ರೋಡ್ಗಳಾಗ ಕೇಳ್ರಿ, ನೋಡೋರು ಇದು ನೋಡ್ತಾ ಇರೋರು ಯಾರನ್ನ ರೋಡ್ಗಳಾಗ ಕೇಳ್ರಿ ಫಸ್ಟು. ಹೇಳಪ್ಪ ಮೇಲೆ ನೀನೆ ನೋಡೋ. ಏನ್ ಹಿಂಗ ದುಡುಮ್ ಅನ್ಕೊಂಡು ರೋಡ್ ಟ್ಯಾಕ್ಸಿಗಳು ಅಷ್ಟೊಂದು ತಿಂತೀರಾ? ಮಾಡೋ ಕೆಲ್ಸಕ್ಕೆ ಫಸ್ಟ್ ಏನೇ ಇಲ್ದಿರ ರೋಡ್ ಹಾಕ್ರಿ ಫಸ್ಟು. ಎಲ್ಲ ಇಲ್ಲಿಂದ ನಾವು ನೈಸ್ ರೋಡ್ಗೆ ಹೋಗ್ಬೇಕಂದ್ರೆ 1-1.5 ಅವರ್ ಬೇಕು. ನೈಸ್ ರೋಡ್ ಎತ್ಕೊಂಡೋಗಿ ಆರಾಮಾಗಿ 20 ನಿಮಿಷಕ್ಕೆ ಹೋಗ್ಬೋದು ಚೆನ್ನಾಗಿದ್ರೆ ರೋಡ್. ಈಗ ಮಾಡೋ ಕೆಲ್ಸಗಳೆಲ್ಲ ಒಂದೊಂದ 36 ನಿಮಿಷ ಇನ್ನ ಹೋಗ್ತಾನೆ ಇದೆ ಉಸ್ಕೂರಲ್ಲಿ. ಬಲೆ ಬೆಜ್ಜೆ. ನೈಸ್ ರೋಡ್ ಫುಲ್ಲು ಟ್ರಾಫಿಕ್. ಅದಕ್ಕೆ ಹೇಳಿದ್ವಿ ಅವ್ನಿಗೆ, ಬೇಡಾರೋ ಈ ಶನಿವಾರ ಭಾನುವಾರ ಹೋಗೋದು ಅಂತ ಕೇಳಲ್ಲ. ಏನು ಮಾಡ್ತೀರ? ಹೂನಪ್ಪ ಹೋಗ್ತಾ ಇರೋದು. ಯಾವುದೋ ಒಂದು ಹಿಂಗೂರು ಎಷ್ಟು ಐತಾ ನೋಡು, ಇಲ್ಲಿ ಗಂಟ ಬಂದವನು ಲಾರಿ. ಅವನು ಉಗಿರಿ ಮಕ್ಕ ಇವನು ಸ್ವಲ್ಪ ನೋಡಿ ಎಲ್ಲಿ ಗಂಟ ಬಂದವ್ರೆ. ಹಾಂ ಮೂವ್ ಆಗ್ತಾ ಇರಂಗಿಲ್ಲ ಅದು ಆ ಕಡೆ. ಓ ಇಲ್ಲಿ ಪರವಾಗಿಲ್ಲ, ಇಲ್ಲಿ ಸ್ವಲ್ಪ ಹೋಗೋದು ರೋಡ್ ಬಂದಿರೋ ಆಪೋಸಿಟ್ ಆಗಿ ಇವ್ನು ನೋಡು ಹೆಂಗೆ ತಿರ್ಸ್ತಾನೆ ಲೂಸ್ ನಾನು. ಓಹೋ ಸ್ವಾಮಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ನಿನ್ನೆ ಈವ್ನಿಂಗ್ ಬಿಡಬೇಕಾಗಿತ್ತು. ರಾಜ್ಕುಮಾರ್ ನಿನ್ನೆ ಈವ್ನಿಂಗ್ ಹೋಗೋಣ ಅಂತ ಹೇಳ್ದ. ಪಾಸ್ಪೋರ್ಟ್ ವೆರಿಫಿಕೇಶನ್ ಇತ್ತು, ಅದಕ್ಕೆ ಇವತ್ತು ಬೆಳಗ್ಗೆ ಮುಗಿಸ್ಕೊಂಡು ಇವಾಗ ಪಾಸ್ಪೋರ್ಟ್ ವೆರಿಫಿಕೇಶನ್ ಪೊಲೀಸ್ ಸ್ಟೇಷನಲ್ಲಿ ಇವಾಗ ಹೋಗ್ತಾ ಇರೋದು. ಇಲ್ಲಾಂದರೆ ನಿನ್ನೆ ಎಲ್ಲ ಇಷ್ಟೊತ್ತಿಗೆ ನಾವು ಇಷ್ಟೊತ್ತು ದರ್ಶನ ಮುಗಿಸ್ಕೊ ಅಂತ ಇದ್ದೀವಿ. ಬರ್ತಾ ಇದ್ವಾ? ಇವಾಗ ಇನ್ನೂ ನೈಸ್ ರೋಡಲ್ಲಿದ್ದೀವಿ. ಎಷ್ಟೊತ್ತು ತೋರಿಸ್ತಾ ಇದೆ ಅಂದರೆ 5 hours 47 minutes. 315 kilometers ಇದೆ ಇನ್ನು. 8:46 PM ತೋರಿಸ್ತಾ ಇದೆ. ನಾವು ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಹೋಗಿ 8:30ಗೆಲ್ಲ ಟೆಂಪಲ್ ಕ್ಲೋಸು. ಮೋಸ್ಟ್ಲಿ ನಾಳೆ ದರ್ಶನ ಮಾಡೋದು ಬೆಳಗ್ಗೆ. ನೋಡೋಣ, ಅಲ್ಲಿ ತೋರಿಸೋಷ್ಟು ಇನ್ನೂ ಬೇಗ ಹೋಗ್ತೀವಿ. ಬೇಗ ಹೋಗ್ತೀವಿ. ಇನ್ನೂ ಊಟ ಬೇರೆ ಮಾಡಿಲ್ಲ, ಊಟ ಬೇರೆ ಮಾಡಬೇಕು. 3 ಗಂಟೆ ಆಯಿತು. ಇನ್ನೇನಪ್ಪ ಊಟ ನೀನು ಮಾಡ್ದೆ ಊಟ? ನಾನು ಬೆಳಗ್ಗೆ ಮಧ್ಯಾಹ್ನ ತಿನ್ನಲ್ಲ. ನಾನು ಊಟ ಮಾಡಿಲ್ಲ ಇನ್ನು. ನಾವು ಹೇಳಿದರೆ ಮಾಡ್ಕೊಂಡ್ಬಿಡ್ತಾ ಇದೆ. ನಾವು ನಾಗಮಂಗಲ ಹತ್ರ ಇದ್ದೀವಿ. ಎಳ್ನೀರಿಗೆ ಅಂತ ಹಾಕಿದ್ದೀವಿ. ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ಅಂತ ಗೊತ್ತಿಲ್ಲ. ಎಳ್ನೀರು ಕಾಣಿಸ್ತು, ಅದಕ್ಕೆ ಎಳ್ನೀರು ಕುಡ್ಕೊಂಡು ಬಿಡ್ತೀವಿ ಇವಾಗ. Stay hydrated, stay healthy. And the glass the scotch, ice full of tear. Empty life, girl come, life reverse tear. Love
ಅದೇ ಬಿಟ್ಟಿದ್ರು, ಒಂದ್ ಕಡೆ ಬಿಟ್ಟಿದ್ರು, ಒಂದ್ ಕಡೆ ತೆಗೆದ್ರು. ಇವಾಗ ಆ ಕಡೆ ಮುಚ್ಚಿದ್ರೆ ಈ ಕಡೆ ಮಾತ್ರ ಹಿಂಗೆ ಹೋಗೋರು ಹಿಂಗೆ ಬರೋರು. ಫುಲ್ ಓಪನ್ ಮಾಡೋಕೆ ಲೈಟ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಸಕಲೇಶ್ಪುರದಲ್ಲಿ ಊರೊಳಗೆ ಹೋಗ್ಬೇಕಾಯ್ತು. ಸಕಲೇಶ್ಪುರ ಔಟರ್ ರಿಂಗ್ ರೋಡ್, ಔಟರ್ ರಿಂಗ್ ರೋಡ ಇಲ್ಲಿ ಅದರ ಬ್ರಿಡ್ಜಲ್ಲಿ ಹಾಕಿರ್ತಾನೆ, ಅಲ್ಲಿಂದ ಸ್ಟಾರ್ಟ್. ಬ್ರಿಡ್ಜ್ ಹಾಕಿದ್ರೆ ಘಾಟಲ್ಲಿ ಇಳಿತೀವಿ. ನೋಡಿ ಇದು ಚೆನ್ನಾಗಿತ್ತು, ರೋಡ್ ಸಕ್ಕತ್ತಾಗಿತ್ತು. 15 ನಿಮಿಷ ನಾನು ಯಾವಾಗ ಬಂದಿದ್ದಂದ್ರೆ ಅದೇ ಒಂದ್ ಕಡೆ ಬಿಟ್ಟಾಗ 15 ನಿಮಿಷ ಹೋಗ್ಬೋದಪ್ಪ ಸಕಲೇಶ್ಪುರಕ್ಕೆ. 15 ನಿಮಿಷ ಹೋಗ್ಬೋದಾ ಅಷ್ಟೇ. ವಾ. 10 ಕಿಲೋಮೀಟರ್ ಇಲ್ಲಿಂದ ಹಾಸನಿಂದ 15 ನಿಮಿಷ ಅಷ್ಟೇ. ನಾನು ಎಷ್ಟು ತಿಂಗಳಾಯ್ತು ಇಲ್ಲಿಗೆ ಬಂದೆ? ಒಂದು 6 ತಿಂಗಳಾಯ್ತು. ಎಲೆಕ್ಷನ್ ದಿನ ಬಂದಿದ್ದು. ಅದೇ 6-7 ತಿಂಗಳು. ಮೇ ಅಲ್ಲ ಅಲ್ಲಿ ಮೇಗೆ ಬಂದಿಲ್ಲ ಅಲ್ಲೇ. ಇಲ್ಲ ಏಪ್ರಿಲ್ ಅನ್ಕೊಂತೀನಿ. ಏಪ್ರಿಲ್ ಅಲ್ಲ ಎಲೆಕ್ಷನ್ ಆಗಿತ್ತು. ಏಪ್ರಿಲ್ ಎಂಡಿಂಗು. ಏಪ್ರಿಲ್ ಎಂಡಿಂಗ್ ಆಗಿ ಬಂದಿದೆ. ಟೋಲ್ ಹಾಕವ್ರಾ? ಟೋಲ್ ಇನ್ನು ಸ್ಟಾರ್ಟ್ ಮಾಡ್ದಂಗಿಲ್ಲ, ನೋಡೋಣ. ನೀನು ಯಾವಾಗ ಹೇಳಿ ಬಂದಿದ್ದು? ಎಷ್ಟು ತಿಂಗಳಾಯ್ತು? ನಾನು ಆಗಸ್ಟಲ್ಲಿ. ಆಗಸ್ಟ್. ಧರ್ಮಸ್ಥಳ 103 ಕಿಲೋಮೀಟರ್. 103 ಕಿಲೋಮೀಟ್ರು ಅಂದರೆ ಇವಾಗ ಹೋಗಲ್ಲ ನಾವು, ನೋಡ್ಬೇಕಿನ್ನ ಏನಂತ. ಸಕಲೇಶ್ಪುರ ಬರಬೇಕು. ಸಕಲೇಶ್ವರ ಬಂದು ಅಲ್ಲಿ ನೋಡ್ತಾ ಇದ್ರೆ ಫುಲ್ ಫಾಗ್ ಇದೆ ಸಕಲೇಶ್ಪುರದಲ್ಲಿ. ಫಾಗು, ಮೋಡ ಕವಿದ ವಾತಾವರಣ. ಟೋಲ್ ಇನ್ನೂ ಓಪನ್ ಆಗಿಲ್ಲ. ಟೋಲ್ ಓಪನ್ ಆಗೋದು ನಾಳಿದ್ದಿಂದ. ಇವತ್ತು ಹೆಂಗೋ ನಾವು ಬಚಾವಾಗಿದ್ದೀವಿ. ಎಷ್ಟಾಗ್ತಾರೆ ಟೋಲು ಅಂದಾಜು? ಎಲ್ಲಿಂದ? ಹಾಸನ್ ಟು ಸಕಲೇಶ್ಪುರ. ಹಾಸನ್ ಟು ಸಕಲೇಶ್ವರ 100 ರೂಪಾಯಿ ಹಾಕ್ತಾರೆ. ಇಲ್ಲ ಒಂದು 70 ರೂಪಾಯಿ ಹಾಕ್ಬೋದು ಕಾರ್ಗಳಿಗೆ. 70 ರೂಪಾಯಿ ಗಾಡಿಗಳಿಗೆ ಫ್ರೀ ತಾನೇ? ಗಾಡಿಗೆ ಈಗ ಚೆನ್ನಾಗೈತೆ ಮಾಡೋರಪ್ಪ. ನೋಡು ಎಷ್ಟು ಸಖತ್ತಾಗೈತೆ. ನನ್ನ ಕಾರ್ ಹೋಗ್ತೈತೆ ಒಂದ್ಗಡೆ ಎಕ್ಸಿವಿಸ್ ಡಬಲ್. ಚೆನ್ನಾಗೈತಪ್ಪ ರೋಡು. ಚೆನ್ನಾಗೈತೆ. ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕವ್ರೆ. ಇದ್ರ ಪ್ರಕಾರ ಸಕಲೇಶ್ಪುರ ಮಳೆ ಬೀಳ್ತಾಯ್ತಪ್ಪ. ಮಳೆ ಇಲ್ಲ ಆಯ್ತಾ? ಅಲ್ಲಿ ನೋಡಿ ಮಳೆ ಇಲ್ಲೇ ಇತ್ತಲ್ಲಿ. ಇಲ್ಲ ಎಲ್ಲಿ ಮಳೆ ಎಲ್ಲ ಇಲ್ಲ. ಫಾಗ್ ನೋಡ್ರೆ ಹಂಗೆ ಕಾಣಿಸ್ತಾ ಐತೆ, ಆದ್ರೆ ಫಾಗ ಮಳೆನ ಒಂದು ಗೊತ್ತಾಗ್ತಿಲ್ಲ. 100% ಮಳೆ ಅನಿಸ್ತಾ ಐತೆ ನಾನು ಕೇಳೋ. ಸೊ ಗೈಸ್ ಇವಾಗ ತೋಮರ ರೆಸಾರ್ಟ್ ಬಂದ್ವಿ. ಸುಮಾರು ಒಂದು 3-4 ರೆಸಾರ್ಟು ನೋಡಿದ್ವಿ, ಯಾವುದು ಸಿಕ್ಕಿಲ್ಲ, ಎಲ್ಲ ಅವೈಲಬಿಲಿಟಿ ಇರಲಿಲ್ಲ. ಆಮೇಲೆ ಇದು ಯಾವುದೋ ತೋಮರ ರೆಸಾರ್ಟ್ ಅಂತೆ, ಚೆನ್ನಾಗಿದೆ ರೆಸಾರ್ಟು ಎಲ್ಲ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಬನ್ನಿ ತೋರಿಸ್ತೀನಿ. ಸ್ವಿಮ್ಮಿಂಗ್ ಪೂಲು ಇಲ್ಲಿ. ನೈಟು ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಏನಕ್ಕೆ ಲೇಟ್ ಆಯಿತು ಅಂದರೆ ಹುಡುಕಿ ಅದು ಇದು ಇಲ್ಲೋಗೋದ ಅಂತ ಸಿಕ್ಕಲಿಲ್ಲ ಯಾವುದೂ ರೆಸಾರ್ಟು. ಅದಕ್ಕೆ ಬ್ಯಾಕ್ ವ್ಯೂ ನೋಡಿಸ್ತೀನಿ ನೋಡಿ ಗೈಸ್. ಒಂಥರ ಹಳ್ಳಿ ಸ್ಟೈಲು, ಅಲ್ಲಿ ಸರ್ಕಲ್ಲು ಎಲ್ಲ. ಆ ಕಡೆ ಎಲ್ಲ DJ ಏನೋ ನಡೀತೈತೆ, ಬನ್ನಿ ಹೋಗಿ ನೋಡೋಣ. ಸೊ ಬಂದು ನಾವಿಲ್ಲಿ ಕೋಕ್ ಕುಡಿತಾ ಇದ್ದೀವಿ. ಅಲ್ಲೆಲ್ಲ ಫೈರ್ ಕ್ಯಾಂಪು, ಡ್ಯಾನ್ಸಿಗೆ ಆಡ್ತಾವ್ರೆ. ಇನ್ನು ಡಿನ್ನರ್ ರೆಡಿ ಆಗ್ತಾ ಇದೆ. ಇನ್ನು 9 o'clock ಅಂತ ಹೇಳಿದ್ದಾರೆ. ತಣ್ಣಗೈತಪ್ಪ. ಬಫೆ ಸಿಸ್ಟಮಲ್ಲಿ ಇಸ್ಕೊಂಬಂದಿವಿ ಫೈರ್ ಕ್ಯಾಂಪ್ ಜೊತೆ. ಡಿನ್ನರ್ ಮಾಡ್ತಾಯಿದ್ದೀವಿ ನೈಟು. ನೋಡೋಣ ಟೇಸ್ಟ್ ಹೆಂಗೈತೆ ಅಂತ. ಅಲ್ಲಿ ಫುಲ್ಲು DJ, ಯಾರು ಡ್ಯಾನ್ಸ್ ಆಡ್ತಾಯಿಲ್ಲ, ಇದೆಲ್ಲ ಫುಲ್ ಪಾರ್ಟಿ ನಡೀತೈತೆ. ಏನು ಚಪಾತಿ ಮತ್ತು ಇದು ಪನ್ನೀರು ಇದ್ದಿದೆ ನೋಡೋ, ಸ್ವಲ್ಪ ಟೇಸ್ಟ್ ಏನೋ ಸ್ವಲ್ಪ ಕಮ್ಮಿನೇ. ಬೇಬಿ ಕಾರ್ ನೋಡೋಣ ಹೆಂಗೈತು. ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡೆ. DJ ಅಲ್ಲಿ ಏನು ಫುಲ್ಲು ಸೌಂಡ್ ಕೇಳಿಸ್ತೈತೋ ಎಲ್ಲೋ ಗೊತ್ತಿಲ್ಲ ನಿಮಗೆ. ಚೆನ್ನಾಗಿಲ್ಲ, ಅದೇ ಹೇಳ್ತಾರೆ ನಾನು. ಇದು ರೊಟ್ಟಿನ ಏನೋ
ಬೀಟ್ ಚಪಾತಿ. ಪನ್ನೀರ್ ಚೆನ್ನಾಗಿದೆ ಅಲ್ಲ, ಗೊತ್ತಿಲ್ಲ ಅದೇ. ಮನೇಲಿ ಮಾಡಬೇಕಾಗಿದ್ದೆ ನಾವು. ಒಂದ್ಸರಿ ಗೀ ರೈಸ್ ಹಾಕ್ಕೊಂಬಂದಿದ್ದೀನಿ, ನೋಡೋಣ. ಆವಾಗ ಹಾಕ್ಕೊಂಡಿರಲಿಲ್ಲ ಟೇಸ್ಟು. ಇನ್ನೊಂದ್ಸರಿ ಬೇಬಿ ಕಾರ್ನ್ ಹಾಕ್ಕೊಂಡೆ, ಅಂದರೆ ಚೆನ್ನಾಗಿತ್ತು. ಗೀ ರೈಸು ಪರವಾಗಿಲ್ಲ, ತಿನ್ಬೋದು, ಚೆನ್ನಾಗಿದೆ. ಅದಕ್ಕೆ ಇದೇನು ಕೊಟ್ಟಿಲ್ಲ, ಅದೇ ಪನ್ನೀರ್ ಹಾಕೋಬೇಕಾಯ್ತು, ಅದೇನು ಚೆನ್ನಾಗಿಲ್ಲ. ಕೊಡ್ಬೇಕಾಯ್ತೆ ಇದಕ್ಕೆ ಏನೋ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಹಾಕಿದ್ಯಲ್ಲ ಲೇ, ಯಾವುದ ಲೇ? ತೆಲುಗು ಹಾಕೋ. ಏನು ಸಮಾಧಾನ? ಇದು ಯಾವುದೋ ಲೇ? ನನ್ನ ಕೈಗೆ ಬೇರೆ ಇದು ಕೊಟ್ಟವ್ರೆ, ಡೀಸೆಲ್ಲು ಹಾಕ್ಕೊಂಡು ಉರ್ಸ್ಕೊಳ್ಳೋಣ ಅಂತ. ಡೀಸೆಲ್ ಹಾಕ್ಕೊಂಡು ಇಷ್ಟೊತ್ತಲ್ಲಿ ನೈಟಲ್ಲೇ ಕಾರ್ ಡೀಸೆಲ್ಲು ಕುಡಿತೈತೆ, ನಾವು ಕುಡಿಸ್ತಾ ಇದ್ದೀರಿ ಇಲ್ಲೇ ಫೈರ್ ಕ್ಯಾಂಪಲ್ಲೇ. ಎಷ್ಟು ಡೀಸೆಲ್ ಹಾಕಿದ್ರೂ ಉರಿತಾ ಇಲ್ಲ, ಆದರೆ ಚಳಿ ಏನು ಆಗ್ತಾಯಿಲ್ಲ ನೋಡಿ. ಲೈಟಾಗಿ ಡೀಸೆಲ್ ಮಾತ್ರ ವೇಸ್ಟ್ ಮಾಡ್ತಾ ಇದ್ದೀನಿ, ಇನ್ನೇನು ಮಾಡೋದು ಅಂತ. ತೆಲುಗು ಅಂತ ಹಾಕಪ್ಪ ರಾಜ್ಕುಮಾರ್. ಇದು ಯಾವುದಪ್ಪ ಡೀಸೆಲ್ ಹಾಕ್ದಿರ ಉರಿಯೋದಿಲ್ಲ ಅಂದರೆ ಉರಿಯೋತೇನೇ ಇಲ್ಲ. ಕೆಳಗೆ ಹಾಕ್ಬೇಕಾ ಮರದ ಮೇಲೆ ಹಾಕ್ಬೇಕಾ ಡೀಸೆಲ್ಲು? ಇಲ್ಲೇ ಮರದ ಮೇಲೆ ಹಾಕ್ಬಾರ್ದಲ್ಲೇ, ಕೆಳಗೆ ಹಾಕ್ಬೇಕು ಅನ್ಸೈತೆ. ನಾನೆಲ್ಲ ಖಾಲಿ ಮಾಡಾಕ್ತೀನೋ. ಇಲ್ಲಿ ಬಿಗ್ ಬಾಸ್ ನಡೀತಿದೆ, ಇಲ್ಲಿ ಫೈರ್ ಕ್ಯಾಂಪು. ಅಲ್ಲಿ ನೋಡ್ರೆ ಟ್ರೆಂಡಿಂಗ್ ಸಾಂಗು. ಇವ್ನು ನೋಡಿದ್ರೆ ಹಾಕ್ತಾ ಅವನೇ ಡೀಸೆಲ್ಲು, ಹಾಕ್ತಿರೇ ಉರಿತಾ ಎಲ್ಲ ಕರೆಕ್ಟಾಗಿ. ಲೇ ವೇಸ್ಟ್ ಮಾಡೋಡಲ್ಲ ಇನ್ನೂ ಜಾಸ್ತಿ ಲೇ. ಲೇ ನೀನು ಇದ್ರ ಮೇಲೆ ಹಾಕಿ ಹೇಳ್ತೀನಿ, ಎಲ್ಲೇಳ ಪೇಪರ್ ಮೇಲೆ ಹಾಕು, ಅವಾಗ ಜಾಸ್ತಿ ಹೊತ್ತು ಉರಿಯೋದು. ಮರದ ಮೇಲೆ ಹಾಕಿದ್ರೆ ಸ್ವಲ್ಪ ಹೊತ್ತು ಉರಿತೈತೆ, ಆಮೇಲೆ ಹಂಗೆ ಹೋಗ್ತಾ ಇರ್ತೈತೆ. ಫೀಲಿಂಗ್ಸು ಹಾಂ ಖಾಲಿ ಮಾಡ್ಬಿಟ್ಟು